ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. T20 ವಿಶ್ವಕಪ್ 2026ರ ಫೈನಲ್ ಪಂದ್ಯದಲ್ಲಿ ವರುಣ್ ಚಕ್ರವರ್ತಿ ಆಡ್ತಾರೋ ಅಥವಾ ಇಲ್ಲವೋ ಎಂಬುದು ಇದೀಗ ಅತ್ಯಂತ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇಂಗ್ಲೆಂಡ್ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ ವರುಣ್ ಚಕ್ರವರ್ತಿ ಅವರು 4 ಓವರ್ಗಳಲ್ಲಿ ಬರೋಬ್ಬರಿ 64 ರನ್ ಅನ್ನ ಹೊಡೆಸಿಕೊಂಡಿದ್ರು. ಅವರ ಈ ಕಳಪೆ ಪ್ರದರ್ಶನದ ಬಗ್ಗೆ ವಿಶ್ವದಾದ್ಯಂತ ಭಾರಿ ಚರ್ಚೆ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಅವರನ್ನ ಫೈನಲ್ ಪಂದ್ಯದ ಪ್ಲೇಯಿಂಗ್ 11 ಅಂದ್ರೆ ಅಂತಿಮ 11ರಿಂದ ಕೈ ಬಿಡುವಂತೆ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ವರುಣ್ ಚಕ್ರವರ್ತಿ ಅವರು ಫೈನಲ್ ಆಡ್ತಾರಾ ಇಲ್ವಾ ಎನ್ನುವುದನ್ನ ಗಮನಿಸ್ತಾ ಹೋದ್ರೆ, ಫೈನಲ್ ಪಂದ್ಯಕ್ಕೂ ಮೊದಲು ನಡೆದಂತ ಸುದ್ದಿಗೋಷ್ಠಿಯಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಅವರಿಗೆ ವರುಣ್ ಚಕ್ರವರ್ತಿ ಪ್ಲೇಯಿಂಗ್ 11 ನಲ್ಲಿ ಇರ್ತಾರಿ ಎನ್ನುವಂತ ಒಂದು ಪ್ರಶ್ನೆ ಕೇಳಲಾಗಿತ್ತು. ಇದಕ್ಕೆ ಉತ್ತರ ಕೊಟ್ಟಂತ ಸೂರ್ಯಕುಮಾರ್ ಯಾದವ್ ಅವರು ವರುಣ್ ಚಕ್ರವರ್ತಿ ಅವರ ಫಾರ್ಮ್ ಬಗ್ಗೆ ಟೀಮ್ ಮ್ಯಾನೇಜ್ಮೆಂಟ್ ಗೆ ಚಿಂತಿತವಾಗಿಲ್ಲ, ಜೊತೆಗೆ ತಂಡಕ್ಕೆ ಅವರ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದಿದ್ರು. ಸೂರ್ಯಕುಮಾರ್ ಯಾದವ್ ಅವರ ಈ ಹೇಳಿಕೆಯು ವರುಣ್ ಚಕ್ರವರ್ತಿ ಫೈನಲ್ ಪಂದ್ಯದಲ್ಲೂ ಕೂಡ ಕಣಕ್ಕಿಳಿಯುವ ಸ್ಪಷ್ಟ ಮುನ್ಸೂಚನೆ ಸಿಕ್ಕಿತ್ತು. ಹಾಗಾದ್ರೆ ಮುಂದೇನಾಯ್ತು? ನೆಟ್ಸ್ ನಲ್ಲಿ ಕುಲ್ದೀಪ್ಗೆ ಮಣೆ, ವರುಣ್ ಚಕ್ರವರ್ತಿ ಹಿಂದಕ್ಕೆ. ಈ ಹೇಳಿಕೆಯ ನಡುವೆ ಇದೀಗ ಮತ್ತೊಂದು ಪ್ರಮುಖವಾದಂತ ಅಪ್ಡೇಟ್ ಕೂಡ ಸಿಕ್ಕಿದೆ. ಸಾಮಾನ್ಯವಾಗಿ ಟೀಂ ಇಂಡಿಯಾದ ಅಭ್ಯಾಸದ ಅವಧಿ ಅಂದ್ರೆ ಟ್ರೈನಿಂಗ್ ಸೆಷನ್ ನಲ್ಲಿ ಇದ್ದಾಗ ವರುಣ್ ಚಕ್ರವರ್ತಿ ಮೈದಾನಕ್ಕೆ ಬರುವ ಮೊದಲಿಗರಾಗಿ ಒಬ್ಬರಾಗ್ತಾ ಇದ್ರು. ಆದ್ರೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾ ಅಭ್ಯಾಸಕ್ಕೆ ಇಳಿದಾಗ ಉಳಿದ ಆಟಗಾರರು ಅಭ್ಯಾಸವನ್ನ ಮಾಡ್ತಾ ಇದ್ರೆ ವರುಣ್ ಚಕ್ರವರ್ತಿ ಮಾತ್ರ ಹಿಂದೆ ನಿಂತಿದ್ರು. ಮತ್ತೊಂದು ಅಚ್ಚರಿಯ ಸಂಗತಿ ಅಂದ್ರೆ ನೆಟ್ಸ್ ನಲ್ಲಿ ಮುಂಚಿತವಾಗಿ ಅಭ್ಯಾಸ ಆರಂಭಿಸಿದ ಮೊದಲ ಆಟಗಾರರಲ್ಲಿ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಕೂಡ ಒಬ್ಬರಾಗಿದ್ರು. ಇದು ಫೈನಲ್ ಪಂದ್ಯದ ಪ್ಲೇಯಿಂಗ್ 11 ನಲ್ಲಿ ಕುಲ್ದೀಪ್ ಯಾದವ್ ಅವರನ್ನ ಕಣಕ್ಕಿಳಿಸುವ ಬಗ್ಗೆ ಮ್ಯಾನೇಜ್ಮೆಂಟ್ ಗಂಭೀರವಾಗಿ ಚಿಂತನೆ ನಡೆಸುತ್ತಿದೆ ಎನ್ನುವಂತ ಮುನ್ಸೂಚನೆ ಕೂಡ ಸಿಕ್ಕಿದೆ. ಹೆಚ್ಚು ವಿಕೆಟ್ ಪಡೆದ್ರು ಕೂಡ ವರುಣ್ ಚಕ್ರವರ್ತಿ ದುಬಾರಿ. ವರುಣ್ ಚಕ್ರವರ್ತಿ ಕಳೆದ ಕೆಲವು ಪಂದ್ಯಗಳಿಂದ ಅತ್ಯಂತ ದುಬಾರಿಯಾಗಿದ್ದಾರೆ. T20 ವಿಶ್ವಕಪ್ನ ಕಳೆದ 4 ಪಂದ್ಯಗಳಲ್ಲಿ ವರುಣ್ ಚಕ್ರವರ್ತಿ ಅವರು ಬರೋಬ್ಬರಿ 186 ರನ್ಗಳನ್ನ ಬಿಟ್ಟು ಕೊಟ್ಟಿದ್ದಾರೆ. ಆದ್ರೆ ವಿಶ್ವಕಪ್ನ ಮೊದಲ 4 ಪಂದ್ಯದಲ್ಲಿ ಅವರು ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ಮಾಡಿ 9 ವಿಕೆಟ್ ಗಳನ್ನ ಕೂಡ ಕಬಳಿಸಿದ್ರು. ಒಟ್ಟಾರೆಯಾಗಿ 2026ರ T20 ವಿಶ್ವಕಪ್ ಟೂರ್ನಿಯಲ್ಲಿ ವರುಣ್ ಚಕ್ರವರ್ತಿ ಇದುವರೆಗೆ 13 ವಿಕೆಟ್ ಅನ್ನ ಪಡೆದು ಸದ್ಯ ಭಾರತದ ಪರ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಎನ್ನುವಂತ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹೀಗಿರುವಾಗ ನಿರ್ಣಾಯಕ ಪಂದ್ಯದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ವರುಣ್ ಚಕ್ರವರ್ತಿಗೆ ಮಣೆ ಹಾಕ್ತಾರ ಅಥವಾ ಕುಲ್ದೀಪ್ ಯಾದವ್ ಅವರಿಗೆ ಅವಕಾಶ ನೀಡ್ತಾರ, ಎಲ್ಲವೂ ಕೂಡ ಕಾದು ನೋಡ್ಬೇಕಾಗಿದೆ. ಒಂದು ವೇಳೆ ವರುಣ್ ಚಕ್ರವರ್ತಿಯನ್ನ ಆಡಿಸಿ ಏನಾದ್ರೂ ದುಬಾರಿ ಆದ್ರೂ ಕೂಡ ವಿಶ್ವಕಪ್ ಅನ್ನ ಗೆದ್ರೆ ಅಲ್ಲಿಗೆ ಸೂರ್ಯಕುಮಾರ್ ಯಾದವ್ ಅವರು ಬಚಾವಾಗಬಹುದು. ಒಂದು ವೇಳೆ ವರುಣ್ ಚಕ್ರವರ್ತಿಯನ್ನ ಆಡಿಸಿ ವಿಕೆಟ್ ತೆಗೆಯದೆ ಒಂದು ವೇಳೆ ವಿಶ್ವಕಪ್ ಅನ್ನ ಸೋತ್ರೆ ಅದರ ಸಂಪೂರ್ಣವಾದ ಹೊಣೆಗಾರಿಕೆ ಮತ್ತು ಸೋಲಿಗೆ ತಲೆ ಕೊಡಬೇಕಾದದ್ದು ಸೂರ್ಯಕುಮಾರ್ ಮತ್ತು ಕೋಚ್ ಆದಂತ ಗಂಭೀರ್ ಸಂಪೂರ್ಣವಾಗಿ ಇದರ ಜವಾಬ್ದಾರಿಯನ್ನು ಹೊತ್ಕೊಂಡು ತಲೆ ಬಾಗಬೇಕಾಗತ್ತೆ ಅನ್ನೋದು ಕೂಡ ಅನೇಕ ಟೀಕೆ ಟಿಪ್ಪಣಿಗಳು ಅದನ್ನೇ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಕುಲ್ದೀಪ್ ಯಾದವ್ ಅವರು ಆಡ್ತಾರ, ವರುಣ್ ಚಕ್ರವರ್ತಿ ಅವರು ಆಡ್ತಾರ ಅಥವಾ ಈ ಇಬ್ಬರ ಬದಲಾಗಿ ಮೊಹಮ್ಮದ್ ಸಿರಾಜ್ ಅವರು ಆಡ್ತಾರ, ಇವೆಲ್ಲವೂ ಕೂಡ ಕಾದು ನೋಡ್ಬೇಕಾಗಿದೆ. ಇವತ್ತಿನ ಹೈ ವೋಲ್ಟೇಜ್ ಪಂದ್ಯ ಯಾರಿಗೆ ಫೇವರೇಟ್ ಆಗತ್ತೆ, ಯಾರಿಗೆ ಸೋಲಾಗತ್ತೆ, ಯಾರು ವಿಶ್ವಕಪ್ ಅನ್ನು ಗೆದ್ದು ಬೀಗ್ತಾರೆ, ಇವೆಲ್ಲವೂ ಕೂಡ ಕಾದು ನೋಡಬೇಕು. ಮತ್ತು ನಮ್ಮ 1,30,30,000 ಜನರಷ್ಟು ಸ್ಟೇಡಿಯಂ ನಲ್ಲಿ ಕೂತು ನೋಡುವುದರ ಜೊತೆಗೆ ಕೋಟ್ಯಾಂತರ ಅಭಿಮಾನಿಗಳು ಟಿವಿ ಮುಖಾಂತರ, ಮೊಬೈಲ್ಗಳ ಮುಖಾಂತರ ಈ ಪಂದ್ಯವನ್ನು ವೀಕ್ಷಣೆ ಮಾಡಿ ಇದೊಂದು ದೊಡ್ಡ ಮೈಲುಗಲ್ಲಾಗತ್ತೆ ಅನ್ನೂ ಕೂಡ ನಮಗೆ ತಿಳಿದು ಬರುವಂತ ಮಾಹಿತಿ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್.